ಎಲ್ಲರಿಗೂ ನಮಸ್ಕಾರ. ಆಶೂಸ್ ಫುಡ್ ಕೋರ್ಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬನ್ನಿ ಇವತ್ತು ಸಿಂಪಲಾಗಿ ಒಂದು ಅಕ್ಕಿ ರೊಟ್ಟಿ ಮಾಡೋಣ. ನಾನಿಲ್ಲಿ ಒಂದು ಅರ್ಧ kg ಆಗಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, 2 ಕ್ಯಾರೆಟ್ ತೊಗೊಂಡಿದ್ದೀನಿ, 3 ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಒಂದು 8 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 1.5 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ, 1 ಬಟ್ಲು ಕಾಯಿ ತುರಿ ತೊಗೊಂಡಿದ್ದೀನಿ. ಬನ್ನಿ ಈಗ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋಣ. ನಾನು ಇದು 3 ಜನಕ್ಕಾಗೋಷ್ಟು ತಿಂಡಿ ಮಾಡ್ತಾಯಿದ್ದೀನಿ. ರೊಟ್ಟಿ ಒಂದು 6-7 ರೊಟ್ಟಿ ಆಗುತ್ತೆ. ಕ್ಯಾರೆಟ್ನ ನೋಡಿ ಸಿಪ್ಪೆ ತೆಕ್ಕೊಂಡು ಪೀಲ್ ಮಾಡಿಕೊಂಡು ಈಗ ಚೆನ್ನಾಗಿ ಸಣ್ಣದಾಗಿ ತುರಿದಿಟ್ಕೊಳ್ಳೋಣ. ಸಣ್ಣ ತುರಿ ಆದರೂ ಪರವಾಗಿಲ್ಲ, ಸ್ವಲ್ಪ ದಪ್ಪ ತುರಿ ಆದರೂ ನೋ ಪ್ರಾಬ್ಲಮ್. ನೀವು ಹೆಚ್ಚಿಟ್ಕೊಳ್ಳಿ. ನೋಡಿ ಹಸಿಮೆಣಸಿನ್ಕಾಯಿ ಹೆಚ್ಕೋತಾ ಇದ್ದೀನಿ, ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ, ದಪ್ಪಕ್ಕೆ ಬೇಡ, ಇಷ್ಟು ಸೈಜ್ ಹೆಚ್ಕೊಂಡ್ರೆ ಸಾಕು. ಇನ್ನೂ ಸಣ್ಣದಾಗೂ ಹೆಚ್ಕೋಬೋದು. ನೋಡಿ ಉಪ್ಪು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, 1.5 ಸ್ಪೂನಷ್ಟು. ಬನ್ನಿ ಇಲ್ಲಿ ಎಲ್ಲ ಪದಾರ್ಥ ತೋರಿಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟು, ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಜೀರಿಗೆ, ಉಪ್ಪು, ಕಾಯಿ ತುರಿ, ಎಣ್ಣೆ. ನೋಡಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಫ್ರೆಂಡ್ಸ್. ಇದಕ್ಕೆ ರೊಟ್ಟಿ ಅಲ್ವಾ, ಅಕ್ಕಿ ರೊಟ್ಟಿ, ಅದರಲ್ಲೂ ಸ್ವಲ್ಪ ಎಣ್ಣೆ ಹೀರ್ಕೊಳ್ಳುತ್ತೆ. ಸೊ ನಾನು ಸ್ವಲ್ಪ ಜಾಸ್ತಿನೇ ಎಣ್ಣೆ ತೊಗೊಂಡಿದ್ದೀನಿ. ಬನ್ನಿ ಮಾಡೋದು ಹೇಗೆ ನೋಡೋಣ. ಒಂದು ದೊಡ್ಡ ಬೇಸಿನ್ ಇಡೋಣ, ಅದರೊಳಗೆ ಇಟ್ಕೊಂಡಿರೋ ಎಲ್ಲ ಅಕ್ಕಿ ಹಿಟ್ಟು ಹಾಕ್ಬಿಡೋಣ. ಆಮೇಲೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕೋಣ, ಹೆಚ್ಚಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕೋಣ, ಕ್ಯಾರೆಟ್ ಹಾಕೋಣ. ನೋಡಿ ಎಲ್ಲ ಹಾಕ್ತಾಯಿದ್ದೀನಿ. ನೀವು ಹೀಗೆ ಹಾಕ್ಕೊಳ್ಳಿ. ಕಾಯಿ ತುರಿನೂ ಎಲ್ಲ ಹಾಕ್ಬಿಟ್ಟು ಸೇರಿಸ್ಕೊಳ್ಳೋಣ. ನೋಡಿ ಕಾಯಿ ತುರಿ ಹಾಕಿದ್ದೀನಿ. ಆಮೇಲೆ ಜೀರಿಗೆ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಡೋಣ. ಜೀರಿಗೆನೂ ನೋಡಿ ಜೀರಿಗೆ ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಳ್ಳೋಣ. ನೋಡಿ ಉಪ್ಪು ಹಾಕ್ತೀನಿ ಇವಾಗ. ಇಟ್ಕೊಂಡಿರೋ ಉಪ್ಪು ಹಾಕ್ಕೊಳ್ಳೋಣ, ಉಪ್ಪು ಸೇರಿಸ್ಕೊಳ್ಳೋಣ. ಆಮೇಲೆ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡೋಣ. ಜೀರಿಗೆ ಹಾಕೋದ್ರಿಂದ ಜೀರಿಗೆ ಘಮ ಅಕ್ಕಿ ರೊಟ್ಟಿಗೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ ನೋಡಿ. ಜೀರಿಗೆ ಹಾಕ್ದಿರೋರು ಈ ಸಲ ಹಾಕ್ಕೊಂಡು ನೋಡಿ, ಆವಾಗ ನೀವೇ ಹೇಳ್ತೀರಾ ಜೀರಿಗೆ ಎಷ್ಟು ಚೆನ್ನಾಗಿತ್ತು ಅಕ್ಕಿ ರೊಟ್ಟಿಲಿ ಅಂತ. ನೋಡಿ ಕೊತ್ತಂಬರಿ ಸೊಪ್ಪು ಹೆಚ್ಚಿರೋದು ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಉಪ್ಪು ಚೆನ್ನಾಗಿ ಎಲ್ಲ ಕಡೆ ಸೇರಿಕೊಳ್ಳಿ ಅಂತ. ನೋಡಿ ಈಗ ಎಲ್ಲ ಮಿಕ್ಸ್ ಆಗಿದೆ. ಇದಕ್ಕೆ ನೀರು ಹಾಕ್ಕೊಂಡು ಅಕ್ಕಿ ರೊಟ್ಟಿ ಹಿಟ್ಟು ಹದಕ್ಕೆ ಕಲಸಿಟ್ಕೊಳ್ಳೋಣ. ತೋರಿಸ್ತೀನಿ ಯಾವ ಹದ ಇರಬೇಕು ಅಂತ. ನೋಡಿ ಫ್ರೆಂಡ್ಸ್, ಈ ಥರ ಹಿಟ್ಟು ರೆಡಿ ಮಾಡಿ ಇಟ್ಕೊಳ್ಳೋಣ. ಮೆತ್ತಗೆ ಚೆನ್ನಾಗಾಗಿದೆ. ಇಷ್ಟು ಹದ ಇದ್ದರೆ ಸಾಕು. ನೋಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ದಪ್ಪ ತಳದ ಬಾಣಲೆ ತೊಗೊಳ್ಳೋಣ. ಇವಾಗ ದಪ್ಪ ತಳದ ಯಾಕೆ ಹೇಳ್ತೀನಿ ಅಂತಂದರೆ, ತೆಳು ಬಾಣಲೆಯಲ್ಲಿ ಒತ್ಬಿಟ್ರೆ ತುಂಬ ಸೀದೋಗುತ್ತೆ. ಅದರಿಂದ ನಾನು ಇದು ಏರೋಪ್ಲೇಟ್ ಬಾಣಲೆ ಅಂತ ಹೇಳ್ತಾರೆ. ತುಂಬ ಹಳೆ ಕಾಲದ್ದು ನಮ್ಮ ಮನೇಲಿದೆ. ಸೊ ಈ ಥರದ್ದು 2-3 ಬಾಣಲೆ ಇದೆ. ನೋಡಿ ಇದಕ್ಕೆ ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ಸವರ್ಕೊಂಬಿಡೋಣ. ಒಂದು ದಪ್ಪ ಬಾಲಷ್ಟು ತೊಗೊಂಡು ಚೆನ್ನಾಗಿ ತೆಳ್ಳಗಿಲ್ದರೂ ಮೀಡಿಯಮ್ ದಪ್ಪಕ್ಕೆ ತಟ್ಕೊಂಡ್ರು ಸಾಕು. ನಿಮಗೆ ಹೇಗೆ ಬೇಕೋ ಹಾಗೆ ತಟ್ಕೊಳ್ಳಿ. ನೋಡಿ ಈ ಥರ ನೀಟಾಗಿ ಅಂಚೆಲ್ಲ ಸರಿ ಮಾಡಿಕೊಂಡು ನೋಡಿ ಹೀಗೆ ಕೈ ಹಿಂಭಾಗದಿಂದ ತಟ್ಟೋದ್ರಿಂದ, ಹಸ್ತದ ಹಿಂಭಾಗದಿಂದ ತಟ್ಟೋದ್ರಿಂದ ನೀಟಾಗಿ ಎಲ್ಲ ಸರಿ ಮಾಡಿ ತಟ್ಕೋಬೋದು. ನೋಡಿ ನೀಟಾಗಿ ಅಕ್ಕಿ ರೊಟ್ಟಿ ನೀವು ತಟ್ಕೊಳ್ಳಿ. ಹೀಗೆ ಮಧ್ಯೆ ಒಂದು ತೂತು ಮಾಡ್ತಾಯಿದ್ದೀನಿ. ಇದೇನು ಮಾಡಬೇಕು ಅಂತೇನಿಲ್ಲ, ರೊಟ್ಟಿ ಚೆನ್ನಾಗಿ ಕಾಣಲಿ ಅಂತ ಭಾಳ ಹಿಂದಿನಿಂದನೂ ಎಲ್ಲರೂ ಮಾಡ್ಕೊಂಬಂದಿರೋ ಪದ್ಧತಿ. ನಾವು ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ನೋಡಿ ಒಂದು 2 ಮಿಡ್ಲೆ ಎಣ್ಣೆ ಹಾಕಿದ್ದೀನಿ. ಬನ್ನಿ ಇದನ್ನು ಈಗ ಸ್ಟವ್ ಹಚ್ಬಿಟ್ಟು ಅದ್ರ ಮೇಲೆ ಇಡೋಣ. ಇದು ಬೇಯೋಕ್ಕೆ ಒಂದು 5-6 ನಿಮಿಷನೇ ಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಈಗ ಸ್ಟವ್ ಹಚ್ತಾ ಇದ್ದೀನಿ. ರೊಟ್ಟಿ ತಟ್ಟಿರೋ ಬಾಣಲೆನ ಅದ್ರ ಮೇಲಿಟ್ಟು ಒಂದು ಲಿಡ್ ಮುಚ್ಚಿ ಸುಮಾರು ಒಂದು 5-6 ನಿಮಿಷ ಬೇಯಿಸ್ಬೇಕಾಗತ್ತೆ. ನೋಡಿ ಈಗ ಒಂದು ಲಿಡ್ ಮುಚ್ತೀನಿ. ಒಂದು ಲಿಡ್ ಮುಚ್ಚಿ 5-6 ನಿಮಿಷ ಬೇಯಿಸ್ಬೇಕಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಬೇಕು. ಯಾವುದೇ ರೊಟ್ಟಿ ಆಗಲಿ ಏನಾಗಲಿ ಹೈಯಲ್ಲಾಗಲಿ ತುಂಬ ಸಿಮ್ಮಲ್ಲಾಗಲಿ ಮಾಡಬಾರ್ದು. ನೋಡಿ ರೊಟ್ಟಿ ಅಂತೂ ಮೀಡಿಯಮ್ ಫ್ಲೇಮಲ್ಲಿ ಮಾಡಿದ್ರೆ ಚೆನ್ನಾಗಾಗುತ್ತೆ. ಇವಾಗ ನೋಡಿ ಆ ಬೆಳ್ಳಗಿರೋದು ಹೋಗಿ ಬೆಂದಿರೋ ಥರ ಕಾಣಿಸ್ತಾ ಇದೆ. ಇನ್ನೊಂದು 2 ನಿಮಿಷ ಹಾಗೆ ಮುಚ್ಚಿಡ್ತೀನಿ. ಇದು ಬೇಯೋಕ್ಕೇನಿಲ್ಲ ಅಂದ್ರೂ ಒಂದು 5-6 ನಿಮಿಷ ಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಬಾಣಲೆನ ಹೀಗೆ ತಿರುಗಿಸಿ ಬೇಯಿಸ್ಕೊಳ್ಳಿ. ನಾನು ಬಾಣಲೆ ಇಕ್ಕಳದಲ್ಲಿ ಹಿಡ್ಕೊಳ್ಳುವಾಗ ಒಂಚೂರು ರೊಟ್ಟಿ ಕಿತ್ತುಬಿಟ್ಟಿದ್ದೀನಿ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಹೀಗೆ ತಿರುಗಿಸಿ ಬೇಯಿಸೋಣ. ನೋಡಿ ಚೆನ್ನಾಗಿ ಒಳ್ಳೆ ಗೋಲ್ಡನ್ ಬ್ರೌನ್ ಆಗುತ್ತೆ. ಚೆನ್ನಾಗಿ ಗೊತ್ತಾಗುತ್ತೆ ನಿಮಗೆ, ಮೇಲೆ ಕೆಂಪಾಗೋದು ಕಾಣುತ್ತೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ರೊಟ್ಟಿ, ಒಳ್ಳೆ ಗಮ್ಮಂತಿದೆ. ಒಂದು 2 ನಿಮಿಷ ಬಿಟ್ಟು ಕೆಳಗಿಳಿಸ್ಕೊಂಡು ಹೀಗೆ ಬಿಡುತ್ತೆ ಬಾಣಲೆಯಿಂದ ಆರಾಮಕ್ಕೆ. ನಾನು ಅಲ್ಲಿ ಒಲೆ ಮೇಲೇ ಇಕ್ಳದಲ್ಲಿ ಹಿಡ್ಕೊಳ್ಳುವಾಗ ಒಂಚೂರು ಕಟ್ ಮಾಡಿದ್ದೆ, ಅದರಿಂದ ತೆಗೆಯುವಾಗ ಒಂಚೂರು ಕಟ್ಟಾಯಿತು. ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತವ ಮೇಲೂ ತಟ್ಕೋಬೋದು, ನಾನ್ ಸ್ಟಿಕ್ ಮೇಲೂ ಮಾಡಿದ್ದೀನಿ ನಾನು ಇವತ್ತು. ಸೊ ಅದ್ರ ಮೇಲೂ ಮಾಡ್ಕೊಳ್ಳಿ, ಪರವಾಗಿಲ್ಲ, ಆಗುತ್ತೆ. ಬಾಣಲೆ ರೊಟ್ಟಿ ಥರ ಬೇಕು ಅಂತಂದರೆ ಹೀಗೆ ಮಾಡಬೇಕು. ನೋಡಿ ಇನ್ನೊಂದು ಬಾಣಲೆ ತೊಗೊಂಡಿದ್ನಲ್ಲ, ಅದಕ್ಕೂ ರೊಟ್ಟಿ ತಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಚೆನ್ನಾಗಾಗುತ್ತೆ. ಇದು ಪಳಗಿರೋ ಬಾಣಲೆ, ಅದರಿಂದ ಚೆನ್ನಾಗೇ ಬಂತು. ಕೊನೆಯಲ್ಲಿ ಅದರಿಂದ ತೆಗೆದಿರೋ ರೊಟ್ಟಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ಬಾಣಲೆ ರೊಟ್ಟಿ, ಅಕ್ಕಿ ರೊಟ್ಟಿ ಏನಂತನಾರು ಕರೀರಿ. ನೋಡಿ ಒಳ್ಳೆ ಕುರುಮ್ ಅಂತ ಒಳ್ಳೆ ಕ್ರಿಸ್ಪಿಯಾಗಿ ಬಂದಿದೆ. ನನ್ನ ಚಾನಲ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ನೆಕ್ಸ್ಟ್ ರೆಸಿಪಿ ಹಳೆ ಕಾಲದ ಅರಳು ಸಂಡಿಗೆ. ವೆಯ್ಟ್ ಮಾಡಿ ಫ್ರೆಂಡ್ಸ್.
ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ವೇಟ್ ಫಾರ್ ನೆಕ್ಸ್ಟ್ ರೆಸಿಪಿ. ಥ್ಯಾಂಕ್ ಯು.